ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಗೆಲುವು ಶತಸಿದ್ಧ. 40 ವರ್ಷಗಳ ಜನಪ್ರಿಯ ರಾಜಕಾರಣದಲ್ಲಿ ಯಾವುದೇ ಒಂದು ಕಳಂಕವಿಲ್ಲದ ರಾಜಕಾರಣಿ ಸಿದ್ದರಾಮಯ್ಯನವರು ಎಂದು ಶಾಸಕ ಪ್ರಸಾದ ಬಯ್ಯ ತಿಳಿಸಿದರು. ಮುಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರ ಗೌರವಕ್ಕೆ ಕಳಂಕ ತರುವ ಕಾರ್ಯವನ್ನು ಮಾಡುವುದಲ್ಲದೆ ಘನತೆಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ. ಈ ಒಂದು ಪ್ರಕರಣದಿಂದ ಸಿದ್ದರಾಮಯ್ಯನವರ ಗೌರವಯುತವಾಗಿ ನಿರ್ದೋಷಿಯಾಗಿ ಹೊರಬರುತ್ತಾರೆ ಎಂದು ಭರವಸೆ ನೀಡಿದರು. ಬಿಜೆಪಿಯವರಿಗೆ ಉತ್ತಮ ರೀತಿಯಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನ ನೋಡಿ ತಳಮಳ ಸೃಷ್ಟಿಯಾಗಿದೆ. ಹೇಗಾದ್ರೂ ಮಾಡಿ ಅಡ್ಡಗಾಲು ಹಾಕಬೇಕು ಎಂದು ಕುತಂತ್ರ ಮಾಡುತ್ತಿದ್ದಾರೆ. ಆದ್ರೆ ಅವಧಿ ಪೂರ್ಣ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರುತ್ತಾರೆ. ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಖಂಡಿತವಾಗಿ ಕೂಡ ಮುಡಾ ಪ್ರಕರಣದಲ್ಲಿ ನಮಗೆ ಮುಖ್ಯಮಂತ್ರಿಗಳಿಗೆ ಖಂಡಿತವಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅವರ ಹಸ್ತಕ್ಷೇಪವಿಲ್ಲ. ಖಂಡಿತವಾಗಿ ಕೂಡ ಅವರ ಒಂದು 40 ವರ್ಷ ದೀರ್ಘ ರಾಜಕೀಯ ಜೀವನ ಬಹಳ ಸ್ವಚ್ಛವಾಗಿ ಅವರು ಏನು ರಾಜಕೀಯ ಜೀವನ ನಡೆಸಿದ್ದಾರೆ. ಬಹುಶಃ ಅವರ ಒಂದು ರಾಜಕೀಯ ಜೀವನಕ್ಕೆ ಕಳಂಕ ತರುವ ಒಂದು ದೃಷ್ಟಿಯನ್ನಿಟ್ಕೊಂಡು ಇವತ್ತು ಈ ರೀತಿಯ ಕೆಲವು ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಇದರ ಮೇಲೆ ಅವರ ಒಂದು ಘನತೆಗೆ ಧಕ್ಕೆ ಬರುವ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಖಂಡಿತವಾಗಿ ಕೂಡ ಯಶಸ್ವಿಯಾಗಿ ಅವರು ಹೊರ ಬರ್ತಾರೆ ಅನ್ನುವಂಥ ನಂಬಿಕೆ ನಮಗೆಲ್ಲ ಇದೆ. ನ್ಯಾಯಾಲಯದ ಮೇಲೆ ಗೌರವ ಇದೆ, ನಂಬಿಕೆ ಇದೆ. ಖಂಡಿತವಾಗಿ ಕೂಡ ಅವರು ಹೊರಗಡೆ ಬರ್ತಾರೆ. ಒಂದು ಕಡೆ ಸರ್ ಸಿಎಂ ಕುರ್ಚಿ ವಿಚಾರವಾಗಿ 12 ಶಾಸಕರು ಅಂದರೆ ಸಚಿವರು ಏನಪ್ಪ ಅಂತಂದರೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತೇಳಿ ಬಿಜೆಪಿಯವರು MB ಪಾಟೀಲ್ ಕೂಡ ನಾನು ಸೀನಿಯರ್ ಅಂತ ಬಿಜೆಪಿಯವರು ಸುಮ್ಮನೆ ಆರೋಪ ಮಾಡುವಂಥದ್ದು, ಎಲ್ಲೋ ಕಡೆ ಬಹಳ ಯಶಸ್ವಿಯಾಗಿ ನಡೀತಿರುವಂಥ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕುತಂತ್ರ ಇವತ್ತು ಮಾಡ್ತಾ ಇದೆ. ಜನರಲ್ಲಿ ಬೇರೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ. ಖಂಡಿತವಾಗಿ ಕೂಡ ಉಳಿದಂಥ ಸಮಯ ಕೂಡ 100% ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇನ್ನೂ 3.5 ವರ್ಷ ಇದೆ. ಖಂಡಿತವಾಗಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸಂಪೂರ್ಣವಾಗಿ ಎಲ್ಲ ಶಾಸಕರ ಬೆಂಬಲ ಕೂಡ ಅವ್ರ ಜೊತೆಗಿದೆ. ಅವ್ರ ಬೆಂಬಲವಾಗಿ ನಾವೆಲ್ಲ ಕೂಡ ನಿಂತ್ಕೊಂಡಿದ್ದೀವಿ. ಮೇಲ್ನೋಟಕ್ಕೆ ಮಾತ್ರ ಶಾಸಕರು ಕೆಲವರು ತಮ್ಮ ವೈಯಕ್ತಿಕ ಅಭಿಪ್ರಾಯ, ನಾವು ಸೀನಿಯಾರಿಟಿ ಇದ್ದೀವಿ, ನಮಗೆ ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥದ್ದು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ವಿನಃ ಈಗ ಅದು ಪ್ರಸ್ತುತ ಅಲ್ಲ. ಈಗ ಅವರೇ ಮುಂದುವರಿತಾರೆ. ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಅವರೇ ಇರ್ತಾರೆ. ಜಗದೀಶ್ವರಾಗಿರ್ಬೋದು, ಜೋಶಿಯವರಾಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಅಂದರೆ ಸುಮ್ಮನೆ ಬಂಡೆ ಅಂತ ಹೇಳ್ತಾರೆ. ಅದೇ ಬಂಡೆಯನ್ನು ಸಿದ್ದರಾಮಯ್ಯ ತಲೆ ಮೇಲೆ ಹಾಕ್ತಾರೆ ಅಂತ ಹೇಳ್ತಾರೆ. ಸುಮ್ಮನೆ ಇವ್ರದೆಲ್ಲ ಕುತಂತ್ರ. ಇವರೆಲ್ಲ ಹಿಂದೆ ಸುಮಾರು 10 ವರ್ಷದಲ್ಲಿ 11 ರಾಜ್ಯಗಳಲ್ಲಿ ಯಾವ ರೀತಿ ಕುತಂತ್ರ ಮಾಡಿ ಸರ್ಕಾರವನ್ನು ಬಿಳಿಸುವಂಥ ಕುತಂತ್ರ ಮಾಡಿದ್ದು ಇಡೀ ದೇಶದ ಜನತೆಗೆ, ರಾಜ್ಯದ ಜನತೆಗೆ ಗೊತ್ತಿದೆ. ಖಂಡಿತವಾಗಿ ಕೂಡ ಆ ರೀತಿ ಯಾವುದೂ ಅದು ವರ್ಕೌಟ್ ಆಗೋದಿಲ್ಲ. ಅವರು ಬೇಕಾಬಿಟ್ಟು ಏನು ಬೇಕಾದರೂ ಕೊಡಲಿ. ಹಿಂದೆ ಅವ್ರ ಸರ್ಕಾರ ಇದ್ದಾಗ 3 ಮುಖ್ಯಮಂತ್ರಿಗಳು ಏನು ಬದಲಾವಣೆ ಆದವು, ಅದಕ್ಕನಿಸ್ತು ಕಾಣ್ತಾ ಇದ್ದಾರೆ. ಅದು ನಮ್ಮಲ್ಲಿ ಆಗೋದಿಲ್ಲ. ಒಳಗಡೆ ಕತ್ತಿ ಮಸೀತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ಇವರು ಬೇಕಾಬಿಟ್ಟು ಏನು ಬೇಕಾದರೂ ಕೊಡ್ತಾ ಇದ್ದಾರೆ, ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ಕತ್ತಿ ಮೆಸ್ತಾ ಇಲ್ಲ, ಯಾವುದಿಲ್ಲ. ಎಲ್ಲ ಒಗ್ಗಟ್ಟಾಗಿದ್ದೀವಿ. ಭಾಳ ಯಶಸ್ವಿಯಾಗಿ ಸಂಪೂರ್ಣವಾಗಿ 5 ವರ್ಷ ಕೂಡ ಪೂರೈಸ್ತೀವಿ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.